ಆನಂದ್ ಗೌಡ ಜೊತೆ ಎಂಗೇಜ್ಮೆಂಟ್ ಬ್ರೇಕಪ್ ಆದ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ದೂರು ದಾಖಲಾಗಿದೆ. ಪೂಜಾ ಗಾಂಧಿ ಆನಂದ್ಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಆನಂದ್ ಗೌಡರ ಸ್ನೇಹಿತ ಡಾಕ್ಟರ್ ಕಿರಣ್ ಎಂಬುವವರು ಕೇಸ್ ದಾಖಲಿಸಿದ್ದಾರೆ. ಇತ್ತೀಚೆಗೆ ಬಂದಿದ್ದಾರೆ. ಆದರೆ ಕಿರಣ್ ಅವ್ರಿಗೂ ಪೂಜಾ ಗಾಂಧಿಗೆ ಯಾವ ಥರ ಕಿರಣ್ಗೆ ಪೂಜಾ ಗಾಂಧಿ ಯಾವ ಥರ ಕಂಟ್ರೋಲ್ ಮಾಡ್ತಿದ್ರು ಅಂದರೆ, ನನಗೆ ಕರ್ನಾಟಕದಲ್ಲಿ ಟಾಪ್ ಪೊಲಿಟಿಷಿಯನ್ಸ್ ನನ್ನ ಸಪೋರ್ಟ್ ಇದ್ದಾರೆ, ನಿನಗೆ ಯಾರಿದ್ದಾರೆ, ನಿನ್ನ ಕಂಪ್ಲೇಂಟ್ ಯಾರು ತೊಗೊಳಲ್ಲ, ನೀನು ಸುಮ್ಮನೆ ಬಿದ್ದಿರ್ಬೇಕಷ್ಟೇ. ಹಂಗಿದ್ದಾಗ ಮದುವೆ ಸೆಟ್ ಆದಮೇಲೆ ತಿರುಗಿ ಅವರೇ ಫೋನ್ ಮಾಡ್ತಾರೆ, ಇಲ್ಲ ಕೇಸ್ ವಾಪಸ್ ತೊಗೊಂಡ್ಬಿಡ್ತೀನಿ, ಇನ್ಮೇಲೆ ನಾವು ನೀವು ಚೆನ್ನಾಗಿದ್ಬಿಡೋಣ ಅಂತೇಳಿ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕೋರು ನನಗೆ ಆ ಥರ ಕಿರಣ್ನ ಹೊಣೆಗಾರಿಕೆಗೆ ಮಾಡ್ತಾರೆ. ಅದಲ್ಲದೆ ಕಿರಣ್ ಅವ್ರ ಕುಟುಂಬ, ಕಿರಣ್ ಅವ್ರ ಶ್ರೀಮತಿಯವರು ನನಗೆ ಹೇಳೋ ಪ್ರಕಾರ ಅವ್ರಿಗೆ ಜೀವ ಭಯ ಇದೆ. ಅವರು ಯಾವ ಕೆಲಸ ಮಾಡೋಕ್ಕೂ ತಗೊಳ್ಳಲ್ಲ. ದಯಮಾಡಿ ನಮ್ಗೆ ರಕ್ಷಣೆ ಕೊಡಿ. ನಾವು ಪೊಲೀಸರು ಹೋದರೆ ನಮ್ಮ ಈ ಹಿಂದೆ ಸಹ ಪೊಲೀಸರು ನಮ್ಮ ಕೇಸ್ನ ನಟಿ ಪೂಜಾ ಗಾಂಧಿ ಎಂಗೇಜ್ಮೆಂಟ್ ಬ್ರೇಕಪ್ ಆಗಿರೋ ವಿಷಯ ಎಲ್ರಿಗೂ ಗೊತ್ತಿರುವಂತಹ ಸುದ್ದಿಗೆ ಇದೀಗ ಆನಂದ್ ಗೌಡ ಜೊತೆ ಎಂಗೇಜ್ಮೆಂಟ್ ಬ್ರೇಕಪ್ ಆದ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪೂಜಾ ಗಾಂಧಿ ಆನಂದ್ಗೆ ಒಂದು ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಸ್ವತಃ ಆನಂದ್ ಗೌಡ ಅವರ ಸ್ನೇಹಿತ ಡಾಕ್ಟರ್ ಕಿರಣ್ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ. ನಟಿ ಪೂಜಾ ಗಾಂಧಿ ವಿರುದ್ಧ ಒಂದು ದೂರು ದಾಖಲಾಗಿದೆ. ನಗರದ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿರುವಂಥದ್ದು. ಆನಂದ್ ಗೌಡ ಅವರ ಸ್ನೇಹಿತ ಡಾಕ್ಟರ್ ಕಿರಣ್ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ. ಆನಂದ್ ಗೌಡ ಜೊತೆ ಎಂಗೇಜ್ಮೆಂಟ್ ಬ್ರೇಕಪ್ ಆದ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ಈ ಒಂದು ದೂರು ದಾಖಲಾಗಿದೆ. ನಟಿ ಪೂಜಾ ಗಾಂಧಿ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಬೆಂಗಳೂರು ದಕ್ಷಿಣ ವಲಯ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಪೂಜಾ ವಿರುದ್ಧ ದೂರು ದಾಖಲಾಗಿಲ್ಲ ಅಂತ ಡಿಸಿಪಿ ರೇವಣ್ಣ ಸಮಯ ನ್ಯೂಸ್ಗೆ ತಿಳಿಸಿದ್ದಾರೆ. ನಟಿ ಪೂಜಾ ಗಾಂಧಿ ಅವರ ಎಂಗೇಜ್ಮೆಂಟ್ ಬ್ರೇಕಪ್ ಆದ ಬೆನ್ನಲ್ಲೇ ಇದೀಗ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಪೂಜಾ ಗಾಂಧಿ ಆನಂದ್ಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಸ್ವತಃ ಆನಂದ್ ಗೌಡ ಅವರ ಸ್ನೇಹಿತ ಡಾಕ್ಟರ್ ಕಿರಣ್ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ. ಆದರೆ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿರುವಂತಹ ಪೂಜಾ ಗಾಂಧಿ ಕೂಡ ನನ್ನ ಮೇಲೆ ಯಾವುದೇ ಕೇಸ್ ದಾಖಲಾಗಿಲ್ಲ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಪೂಜಾ ಗಾಂಧಿ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಬೆಂಗಳೂರು ದಕ್ಷಿಣ ವಲಯ ಪೊಲೀಸರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪೂಜಾ ವಿರುದ್ಧ ದೂರು ದಾಖಲಾಗಿಲ್ಲ ಅಂತ ಡಿಸಿಪಿ ರೇವಣ್ಣ ಸಮಯ ನ್ಯೂಸ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಡಾಕ್ಟರ್ ಕಿರಣ್ ಪೂಜಾ ಗಾಂಧಿ ವಿರುದ್ಧ ಕೇಸನ್ನು ದಾಖಲಿಸಿರುವಂಥದ್ದು. ಆನಂದ್ ಗೌಡ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಆನಂದ್ ಗೌಡ ಅವರ ಸ್ನೇಹಿತ ಡಾಕ್ಟರ್ ಕಿರಣ್ ಪೂಜಾ ಗಾಂಧಿ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ. ಆದರೆ ಪೂಜಾ ಗಾಂಧಿ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದು ಕೇವಲ ಒಂದು ಅವರು ಪ್ರಚಾರಕ್ಕಾಗಿ ನಡೆಸ್ಕೊಳ್ತಾ ಇರುವಂಥದ್ದು, ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಅಂತ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ಅದರ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಹೇಳಿ ಬೆಂಗಳೂರು ದಕ್ಷಿಣ ವಲಯ ಪೊಲೀಸರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪೂಜಾ ವಿರುದ್ಧ ದೂರು ದಾಖಲಾಗಿಲ್ಲ ಅಂತ ಡಿಸಿಪಿ ರೇವಣ್ಣ ಸಮಯ ನ್ಯೂಸ್ಗೆ ತಿಳಿಸಿದ್ದಾರೆ. ಆನಂದ್ ಗೌಡ ಜೊತೆ ಕೆಲವು ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆದಂಥ ಪೂಜಾ ಗಾಂಧಿ ಬ್ರೇಕಪ್ ಆಯಿತು. ಅದರ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿದೆ. ಪೂಜಾ ಗಾಂಧಿ ಆನಂದ್ಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಆನಂದ್ ಗೌಡರ ಸ್ನೇಹಿತ ಡಾಕ್ಟರ್ ಕಿರಣ್ ಅನ್ನೋರು ಕೇಸ್ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದನ್ನು ಪೂಜಾ ಗಾಂಧಿ ಅವರು ತಳ್ಳಿ ಹಾಕಿದ್ದಾರೆ. ಇದು ಒಂದು ಸ್ಪಷ್ಟನೆಯನ್ನು ನೀಡಿದ್ರು, ಯಾವುದೇ ದೂರು ದಾಖಲಾಗಿಲ್ಲ, ಇದೆಲ್ಲ ಕೇವಲ ಡಾಕ್ಟರ್ ಕಿರಣ್ ಪ್ರಚಾರಕ್ಕಾಗಿ ಮಾಡ್ತಿರುವಂಥದ್ದು, ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳಿ ಪೂಜಾ ಗಾಂಧಿ ಕೂಡ ಒಂದು ಹೇಳಿಕೆಯನ್ನು ನೀಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ನಟಿ ಪೂಜಾ ಗಾಂಧಿ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತ ದಕ್ಷಿಣ ವಲಯ ಪೊಲೀಸರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪೂಜಾ ವಿರುದ್ಧ ದೂರು ದಾಖಲಾಗಿಲ್ಲ ಅಂತ ಡಿಸಿಪಿ ರೇವಣ್ಣ ಸಮಯ ನ್ಯೂಸ್ಗೆ ತಿಳಿಸಿದ್ದಾರೆ. ಇವರ ಎಂಗೇಜ್ಮೆಂಟ್ ಬ್ರೇಕಪ್ ಆದ ನಂತರ ಒಬ್ಬರೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ರು. ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನ ಕೂಡ ನಡೀತಾ ಇದೆ.
ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಹೇಳಿ, ಏನು ಆನಂದ್ ಗೌಡರ ಸ್ನೇಹಿತ ಡಾಕ್ಟರ್ ಕಿರಣ್ ಕೇಸ್ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇದೀಗ ಡಿಸಿಪಿ ರೇವಣ್ಣ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ, ಯಾವುದೇ ದೂರು ದಾಖಲಾಗಿಲ್ಲ ಅಂತ. ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಲಿಖಿತ, ಇತ್ತೀಚೆಗೆ ಅಷ್ಟೇ ಕಳೆದ ತಿಂಗಳಷ್ಟೇ ಆನಂದ್ ಗೌಡ ಹಾಗೂ ಪೂಜಾ ಗಾಂಧಿ ಅವರ ನಿಶ್ಚಿತಾರ್ಥ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಆ ಎಂಗೇಜ್ಮೆಂಟ್ ಮಿರಿದು ಬೀಳಲು ಡಾಕ್ಟರ್ ಕಿರಣ್ ಕಾರಣ, ತಮ್ಮ ಹಳೆ ಸ್ನೇಹಿತನಾದಂತಹ ಡಾಕ್ಟರ್ ಕಿರಣ್ ಕಾರಣ ಎಂಬುದು ಪೂಜಾ ಗಾಂಧಿ ಹಾಗೂ ಆಕೆ ಅವರ ತಂದೆಯಾದಂತಹ ಪವನ್ ಕುಮಾರ್ ಅವರ ಒಂದು ಆರೋಪ, ಒಂದು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಕಿರಣ್ ಕುಮಾರ್ಗೆ ಒಂದು ಆರೋಪವನ್ನು ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ಮೊನ್ನೆ ಸಂಜೆ, ಅಂದ್ರೆ ಇದೇ ತಿಂಗಳು ಡಿಸೆಂಬರ್ 19ನೇ ತಾರೀಕು ಸಂಜೆ ಪೂಜಾ ಗಾಂಧಿ ಮತ್ತೆ ಅವರ ತಂದೆ ಪವನ್ ಕುಮಾರ್ ಅವರು ಕಿರಣ್ ಕುಮಾರ್ ಅವರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಪೂಜಾ ಗಾಂಧಿ ಹಾಗೂ ಪವನ್ ಕುಮಾರ್ ಅವರು ಕಿರಣ್ ಕುಮಾರ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದರಿಂದ ಗಾಬರಿಗೊಂಡಂತಹ ಕಿರಣ್ ಕುಮಾರ್ ತಮ್ಮ ಅಡ್ವೊಕೇಟ್ ಆದಂತಹ ಮೂರ್ತಿ ಅವರ ಮೂಲಕ ರಿಜಿಸ್ಟರ್ ಪೋಸ್ಟ್ ಮೂಲಕ ಸುಬ್ರಹ್ಮಣ್ಯಪುರ ಪೊಲೀಸ್ನವರಿಗೆ ದೂರನ್ನ ಒಂದು ದಾಖಲಿಸಿದ್ದಾರೆ ಅಂತೆ, ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ರಿಜಿಸ್ಟರ್ ಪೋಸ್ಟ್ ಅನ್ನೋದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಬಂದಿಲ್ಲ. ಹಾಗಾಗಿ ಈ ಒಂದು ಪೂಜಾ ಗಾಂಧಿ ಮತ್ತೆ ಕಿರಣ್ ಕುಮಾರ್ ನಡುವಿನ ಡಾಕ್ಟರ್ ಕಿರಣ್ ನಡುವಿನ ಸಂಬಂಧ ಯಾವುದೇ ಒಂದು ಪ್ರಕರಣ ನಮಗೆ ಪೊಲೀಸ್ ಠಾಣೆಗೆ ಇದುವರೆಗೂ ಕೂಡ ಬಂದಿಲ್ಲ. ಜೊತೆಗೆ ಕಿರಣ್ ಕುಮಾರ್ ಅವರು ಕೊಟ್ಟಿರತಕ್ಕಂಥ ದೂರು ಕೂಡ ಪೊಲೀಸ್ ಠಾಣೆಗೆ ಬಂದಿಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ ದಕ್ಷಿಣ ವಲಯ ವಿಭಾಗದ ಡಿಸಿಪಿ ರೇವಣ್ಣ ಅವರು ಸ್ಪಷ್ಟಪಡಿಸಿದ್ದಾರೆ. ಲಿಖಿತ, ಓಕೆ, ಇನ್ನು ಈ ವದಂತಿ ಹರಡಿದ್ದಾದ್ರೂ ಹೇಗೆ ಅಂತ, ಮತ್ತೆ ಇಷ್ಟೆಲ್ಲ ಈ ಒಂದು ವದಂತಿಗೆ ಕಾರಣ ಆದ್ರೂ ಏನಿರ್ಬೋದು? ವದಂತಿ ಅಂದ್ರೆ ಲಿಖಿತ, ಈಗಾಗಲೇ ಮಾಧ್ಯಮದವರು ಮಧ್ಯಾಹ್ನದ ಹೊತ್ತಿಗೆ ದೂರನ್ನ ಒಂದು ದಾಖಲಿಸಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಅನ್ನೋ ಮಾಹಿತಿನ ಕೂಡ ಸಿಕ್ಕಿದಾಗ್ಲೇ ಮಾಧ್ಯಮದವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬಾಳೇಗೌಡರು ಮತ್ತೆ ಜೊತೆಗೆ ದಕ್ಷಿಣ ವಿಭಾಗದ ಡಿಸಿಪಿ ರೇವಣ್ಣ ಅವರನ್ನ ಸಂಪರ್ಕ ಮಾಡಿದಾಗ ಯಾವುದೇ ವಿಧವಾದಂತಹ ದೂರನ್ನ ಒಂದು ದಾಖಲು ಮಾಡಿಲ್ಲ ಅನ್ನೋ ಮಾಹಿತಿನ ಕೂಡ ಕೊಟ್ಟರು. ಅದೇ ರೀತಿ ಕಿರಣ್ ಕುಮಾರ್ ಅವರನ್ನ ಒಂದು ಪ್ರಯತ್ನ ಮಾಡೋ ನಿಟ್ಟಿನಲ್ಲಿ ನಾವು ಮಾಧ್ಯಮದವರು ಪ್ರಯತ್ನ ಪಟ್ಟಾಗ ಕಿರಣ್ ಕುಮಾರ್ ಅವರು ಫೋನ್ಗೆ ದೂರವಾಣಿಗೆ ಸಿಗ್ಲಿಲ್ಲ. ಜೊತೆಗೆ ಅವರ ಪರವಾದಂತಹ ವಕೀಲರು ಆದಂತಹ ಮೂರ್ತಿ ಅವರನ್ನ ಕೂಡ ನಾವು ಒಂದು ಕಾಂಟ್ಯಾಕ್ಟ್ ಮಾಡಿದಂತಹ ಒಂದು ಸಂಪರ್ಕಿಸಿದಂತಹ ಹಿನ್ನೆಲೆಯಲ್ಲಿ ಮೂರ್ತಿ ಅವರು ನಾವು ಇನ್ನೂ ಕೂಡ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಒಂದು ದೂರನ್ನ ಈಗಾಗಲೇ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾಡಿದ್ವಿ ದೂರನ್ನ, ಅದು ಪೊಲೀಸ್ ಠಾಣೆಗೆ ತಲುಪಬಹುದು ಅಥವಾ ತಲುಪದೆ ಇರಬಹುದು ಅನ್ನೋ ಮಾಹಿತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವದಂತಿ ಆಡೋದಕ್ಕೆ ಕಾರಣವಾಯಿತು. ಲಿಖಿತ, ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ನಟಿ ಪೂಜಾ ಗಾಂಧಿ ವಿರುದ್ಧ ಪ್ರಕರಣ ದಾಖಲಾಗಿಲ್ಲ ಅನ್ನೋದನ್ನ ಸ್ವತಃ ದಕ್ಷಿಣ ವಲಯ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಏನು ಡಾಕ್ಟರ್ ಕಿರಣ್ ಅನ್ನುವಂಥವರು ತಮ್ಮ ವಕೀಲರ ಮೂಲಕ ಒಂದು ರಿಜಿಸ್ಟರ್ ಪೋಸ್ಟ್ ಅನ್ನ, ಕಂಪ್ಲೇಂಟ್ ಏನಿದೆ ಅದನ್ನು ಒಂದು ರಿಜಿಸ್ಟರ್ ಪೋಸ್ಟ್ ನಲ್ಲಿ ರವಾನಿಸಿರ್ತಾರೆ. ಆದರೆ ಇದೀಗ ಪೊಲೀಸರು ಹೇಳೋ ಪ್ರಕಾರ ಯಾವುದೇ ಒಂದು ರಿಜಿಸ್ಟರ್ ಪೋಸ್ಟ್, ಅಂದ್ರೆ ಕಂಪ್ಲೇಂಟ್ ಕುರಿತಾದಂಥ ಯಾವುದೇ ಒಂದು ರಿಜಿಸ್ಟರ್ ಪೋಸ್ಟ್ ನಮಗೆ ತಲುಪಿಲ್ಲ ಅಂತ ಹೇಳೋದ್ರ ಮೂಲಕ ಸದ್ಯದ ಮಟ್ಟಿಗೆ ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ. ಈ ಎಲ್ಲಾ ಗೊಂದಲಗಳ ಬಗ್ಗೆ ನಟಿ ಪೂಜಾ ಗಾಂಧಿ ಸಮಯ ನ್ಯೂಸ್ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ಕಿರಣ್ ಒಬ್ಬ ಸೈಕೋಪಾತ್, ಅವನ ವಿರುದ್ಧವೇ ನಾನು ದೂರು ನೀಡುತ್ತೇನೆ ಎಂದು ಪೂಜಾ ತಿಳಿಸಿದ್ದಾರೆ. ಮಳವಳ್ಳಿ ಪೂಜೆ ಮೇಲೆ ಈಗ ಮತ್ತೊಂದು ವಿವಾದ ಬಂದಿದೆ. ಏನಂದ್ರೆ ಡಾಕ್ಟರ್ ಕಿರಣ್ ಅವರಿಗೆ ಈಗ ಒಂದು ಕೊಲೆ ಬೆದರಿಕೆ ಹಾಕಿರುವಂಥ ವಿವಾದ ಬಂದಿದೆ. ಸೊ ಬನ್ನಿ ಅದ್ರ ಬಗ್ಗೆ ಮಾತಾಡೋಕೆ ಜೊತೆ ಈಗ ಪೂಜಾ ಇದ್ದಾರೆ, ಏನಂತ ಕೇಳೋಣ. ಹಾಯ್ ಪೂಜಾ. ಹಾಯ್ ಪೂಜಾ, ಈಗ ನಿಮಗೆ ಮತ್ತೊಂದು ವಿವಾದ ಬಂದಿದೆ. ಏನಂದ್ರೆ ಮೊನ್ನೆ ಹತ್ರ ಒಂದು ವಿವಾದ ಆಗಿತ್ತು ಮದುವೆ ಬಗ್ಗೆ. ಸೊ ಈಗ ನೀವು ಕೊಲೆ ಬೆದರಿಕೆ ಹಾಕಿದ್ರ ಡಾಕ್ಟರ್ ಕಿರಣ್ಗೆ ಅಂತ ಬಂದಿದೆ. ಸೊ ಏನದಂತ ಹೇಳ್ತೀರಾ? ಕಿರಣ್ ಏನು ಮೆಸೇಜ್ ತೋರಿಸ್ತಾ ಇದ್ದಾನೆ ಎಲ್ಲ ಮಾಧ್ಯಮಗಳಲ್ಲಿ, ಆ ಮೆಸೇಜು 2009 ಅದು ನಾವು ಜೀವ ಹೆದರಿಕೆ ಹಾಕಿದ್ದೀವಿ ನಾನು ನನ್ನಪ್ಪ ಅಂತ ಎಲ್ಲ ಸುಳ್ಳು. ನಿನ್ನೆ ಮೊನ್ನೆ ಜೀವ ಬೆದರಿಕೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ನಿನ್ನೆ ಮೊನ್ನೆ ನಾವು ಅವ್ರಿಗೆ ಮೆಸೇಜು ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಅವರು ಮೆಸೇಜ್ ತೋರಿಸ್ತಾ ಇದ್ದಾರೆ 2009 ಮೆಸೇಜು. ಸೊ ಅದರಲ್ಲಿ ಮತ್ತು ಇದರಲ್ಲಿ ಏನು ಕನೆಕ್ಷನ್ ಅಂತ ನಿಮಗೇ ಗೊತ್ತಾಗಬೇಕು. ದ್ಯಾಟ್ ಇದು ಒಂದು ನಾನ್ಸೆನ್ಸ್, ಏನು ವಿವಾದ ಕ್ರಿಯೇಟ್ ಮಾಡಬೇಕು ಅಂತ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನು ಅವ್ರಿಗೆ ಪಬ್ಲಿಸಿಟಿ ಬೇಕು, ಪ್ರಚಾರ ಬೇಕು, ಜನಗೆ ಗೊತ್ತಾಗಬೇಕು. ಅವರು ಎಷ್ಟೇನು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು, ಅವನು ಕೆಟ್ಟ ಮನುಷ್ಯ, ಕೆಟ್ಟ ಪ್ರಾಣಿ ಅಂತ. ಸೊ ಅಷ್ಟೇ. ಇದಕ್ಕಿಂತ ಅವರು ಈ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟು ಇದೆಲ್ಲ ಮಾತಾಡ್ತಾರೆ, ಅದು ರಾಂಗ್. ನೀವು ಆ ಮೆಸೇಜ್ ನೋಡಿದರೆ 2009 ಮೆಸೇಜು, ಅದು ಒಂದು ಫ್ರೆಂಡ್ಲಿ ವೇ ಅಲ್ಲಿದೆ. ಇಟ್ ಈಸ್ ನಾಟ್ ಜೀವ ಹೆದರಿಕೆ ಮೆಸೇಜ್ ಮಾಡಬೇಕಾದ್ರೆ ಆ ಮೆಸೇಜ್ ಹೇಗಿರುತ್ತೆ, ನಾವು ಟೈಪ್ ಮಾಡಿದೆ ನಿಜವಾಗ್ಲೂ ಐ ವಿಲ್ ಕಿಲ್ ಯು ಅಂತ, ಅದು ಹೇಗಿರಬೇಕು? ಆ ಮೆಸೇಜ್ ಒಂದು ಫ್ರೆಂಡ್ಲಿ ವೇಯಲ್ಲಿ ಇತ್ತು. ಆ್ಯಂಡ್ 2007 ನಮಗೆ ಅವರು ಮುಂಗಾರು ಮಳೆ ಪ್ರೊಡ್ಯೂಸರ್ದು ಅವರು ಬ್ರದರ್ ಇನ್ ಲಾ ಅಂತ ಅವ್ರವ್ರ ಹೆಂಡತಿ ನಮಗೆ ಪರಿಚಯ ಆಯಿತು. ಆ್ಯಂಡ್ ಹಾಗಾಗಿ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಆಯಿತು. ಅಂದರೆ ಆಮೇಲೆ ಅವರು ಸ್ವಲ್ಪ ಟೈಮ್ ಆದಮೇಲೆ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಏನೇನೋ ಮಾತಾಡ್ತಾಯಿದ್ರು. ಆಮೇಲೆ ತುಂಬ ಅವರು ಹಿ ವಾಸ್ ಟ್ರೈಯಿಂಗ್ ಅಂತ. ಆ್ಯಂಡ್
ಅವರೇ ಸರಿ ಇಲ್ಲ, ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ. ಆ್ಯಂಡ್ ಏನು ದ್ವೇಷ ಅಂತ ನನ್ನ ಮೇಲೆ ಅವರು ತಗೊಂಡು ನನ್ನ ಮೇಲೆ ಅಲಿಗೇಷನ್ಸ್ ಹಾಕಿದ್ರು ಮುಂಚೆ. ಆ್ಯಂಡ್ ಅದೆಲ್ಲ ನಾನು ಫಾಲ್ಸ್ ಅಂತ ಪ್ರೂವ್ ಕೂಡ ಮಾಡಿದ್ದೀನಿ. ಎಲ್ಲ ಮೀಡಿಯಾಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇಡೀ ಆಲ್ ದ ಪೀಪಲ್ ಆಫ್ ಕರ್ನಾಟಕ ನೋ ಅಬೌಟ್ ಇಟ್. ಆ್ಯಂಡ್ ಇವತ್ತು ಬಂದುಬಿಟ್ಟು ಓಕೆ, ನಾನು ಅವ್ರಿಗೆ 2009 ಜೀವ ಹೆದರಿಕೆ ಮೆಸೇಜ್ ಇನ್ ಕೇಸ್ ಇಫ್ ಐ ಡಿಡ್ ಆಲ್ಸೋ, ಆವಾಗ ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ? ಇವತ್ತು ಬಂದುಬಿಟ್ಟು ಒಂದು ಮೆಸೇಜ್, ಒಂದು ಫ್ರೆಂಡ್ಲಿ ವೇಲಿ ಇರೋ ಮೆಸೇಜ್ 2009 4 ವರ್ಷ ಹಿಂದೆ ಮೆಸೇಜ್ ತೋರಿಸ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡ್ತಾರೆ. ಆನ್ ವಾಟ್ ಬೇಸ್? ಏನಿದು? ಏನು ರೀಸನ್ ಅಂತ ಮೆಸೇಜ್ ಕಳಿಸಿರಿ ಆ್ಯಕ್ಚುಲಿ ಐ ಕಿಲ್ ಯು ಅಂತೇಳಿ ಮೆಸೇಜ್ ಇದಲ್ಲಿ. ಸೊ ನೀವು ಆ ಮೆಸೇಜ್ ಕರೆಕ್ಟಾಗಿ ನೋಡಿದರೆ ಇಟ್ ಈಸ್ ಇನ್ ಅ ಫ್ರೆಂಡ್ಲಿ ವೇ. ಓಕೆ, ನಾವು ಮೇ ಬಿ ಯಾರು ಫ್ರೆಂಡ್ಗೆ ಮೆಸೇಜ್ ಕಳಿಸ್ಬೋದು, ಇಫ್ ಯು ಡೂ ದಿಸ್ ಐ ವಿಲ್ ಕಿಲ್ ಯು ಅಂತ. ಇಸ್ ಇಟ್ ಲೈಕ್ ಯು ವಿಲ್ ಕಿಲ್ ಮೇ ಬಿ ಏನು ಅವರು ಏನು ಕಂಟೆಕ್ಸ್ಟ್ ಹೇಳ್ತಾರೆ ಅದು ಫಾಲ್ಸ್. ದಿಸ್ ಶೋಸ್ ದ್ಯಾಟ್. ಆ್ಯಂಡ್ ಆ ಮೆಸೇಜ್ ನಾನು ಏನು ಕಂಟೆಕ್ಸ್ಟಲ್ಲಿ ಕಳಿಸಿ ನನಗೆ ಜ್ಞಾಪಕ ಕೂಡ ಇಲ್ಲ. ಇಟ್ ಇಸ್ ಅ 4-year-old ಥಿಂಗ್ ಅಂತ, ಯುನೋ. ಆ್ಯಂಡ್ ನಾವು ಹೀ ಈಸ್ ಟಾಕಿಂಗ್ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ಆ್ಯಂಡ್ ಇದು ತೋರಿಸತ್ತೆ ಅದು ಅವ್ರದ್ದು ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅವರು ಒಂದು ಸೈಕೋಪ್ಯಾತ್ ಅಂತ. ಅವ್ರಿಗೆ ಡೆಫಿನೆಟ್ಲಿ ಒಂದು ಡಾಕ್ಟರ್ ಬೇಕು. ಆ್ಯಂಡ್ ಒಂದು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಎಷ್ಟೊಂದು ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಫ್ ಹೀ ಈಸ್ ಅ ಮ್ಯಾನ್, ಹಿ ಶುಡ್ ಡೂ ಸಮಥಿಂಗ್ ಇನ್ ಹಿಸ್ ಲೈಫ್, ನಾಟ್ ಬಿಹೇವ್ ಲೈಕ್ ಅ ವುಮೆನ್, ಯುನೋ. ಆ್ಯಂಡ್ ಎಲ್ಲ ಚಾನಲ್ಸ್ಗೆ ಹೋಗ್ಬಿಟ್ಟು ಅವ್ರಿಗೆ ಈ ಮೆಸೇಜು ನನಗೆ ಜೀವಾಗೆ ಹೆದರಿಕೆ ಇದೆ ಅಂತ ಅಷ್ಟೊಂದಿದೆ. ಓಕೆ, ಹೋಗ್ಬಿಟ್ಟು ಪೊಲೀಸ್ ಕೇಸ್ ಮಾಡಿ. ಏನು ಮೀಡಿಯಾದಲ್ಲಿ ಬಂದುಬಿಟ್ಟು ನೀವು ಮಾತಾಡ್ತೀರಾ? ಕರೆಕ್ಟ್ ಅಲ್ವಾ? ನಾನು ಓಕೆ ಅವ್ರಿಗೆ ಜೀವ ಹೆದರಿಕೆ ಹಾಕಿದ್ದೀನಿ, ಅವರು ಹೇಳ್ತಾ ಇದ್ದಾರೆ, ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಹಾಕಬೇಕು, ಅದೆಲ್ಲ ಮಾಡಬೇಕು. ಓಕೆ, ಏನು ಟಿ ವಿಯಲ್ಲಿ ಕೂತ್ಕೊಂಡು ಪಬ್ಲಿಸಿಟಿ ತಗೊಳ್ಳೋಕೆ ಆಮೇಲೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಯುನೋ. ಸೊ ಇದೆಲ್ಲ ಕಿರಣ್ ಏನಕ್ಕೆ ಮಾಡ್ತೀರಿ ಅಂತ ಅಂದ್ಕೊಳ್ತೀರಾ? ಯಾಕೆಂದರೆ ಈಗ 1 ವರ್ಷ ಹಿಂದೆ ನಿಮಗೆ ಕಂಪ್ಲೇಂಟ್ ಇದು ನಾನು ಯಾಕೆ ಅಂತ ನನಗೇ ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಆವಾಗ ಕೂಡ ಅವರು ಅಲಿಗೇಷನ್ಸ್ ಆಗಿದಾಗ ಕೂಡ ನಾನು ಯಾವ ಚಾನಲಲ್ಲಿ ಲೈವಲ್ಲಿದ್ದೆ, ನಾನು ಕೇಳಿದೆ, ನಾನು ನಿನಗೆ ಏನು ಮಾಡಿದ್ದೀನಿ ಅಂತ ಹೇಳಿ. ನಾನು ಹೇಳಲ್ಲ ನಾನು ಏನು ಮಾಡಿದ್ದೀನಿ. ಐ ಡಿಡ್ಂಟ್ ಡೂ ಎನಿಥಿಂಗ್. ಅವ್ರಿಗೆ ಗೊತ್ತು, ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತು, ನಾವೇನೂ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ. ಯಾಕೆ ಬಂದುಬಿಟ್ಟು ಮಾತಾಡಿ, ಯುನೋ. ಒಂದು ಮೆಂಟಲ್ ಥರ ಅವರು ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನಾನು ಇದನ್ನು ಎಕ್ಸೆಪ್ಟ್ ಮಾಡಲ್ಲ. ಯಾಕೆಂದರೆ ಇಂಥ ಮನುಷ್ಯರು ನಮ್ಮ ಸೊಸೈಟಿಯಲ್ಲಿ ಇರಬಾರ್ದು. ಫಸ್ಟ್ ಆಫ್ ಆಲು ಯಾರಾದರೂ ನಾನು ಒಂದು ಸೆಲೆಬ್ರಿಟಿ ಆಗಿದ್ದೀನಿ, ಇಷ್ಟೊಂದು ಸೆಲೆಬ್ರಿಟೀಸ್ ಆಗಿದ್ದಾರೆ. ಅವರು ಮುಂಚೆ ಪ್ರೇಮ್ ಸರ್ದು ಚಿತ್ರಗೆ ಕೂಡ ತುಂಬಾ ಕೆಟ್ಟ ಅಭಿಪ್ರಾಯ ತಗೊಂಡು ಎಷ್ಟೋ ಅವರು ಹಾಮ್ ಮಾಡಿದರು. ಈಸ್ ಅ ವೆರಿ ಸೈಕೋಪ್ಯಾಥ್ ಪರ್ಸನ್. ಅವ್ರಿಗೆ ಸೀರಿಯಸ್ ಆಗಿ ಐ ಡೋಂಟ್ ಥಿಂಕ್ ಯಾರು ತಗೊಳ್ತಾರೆ. ನೋಬಡಿ ಟೇಕ್ಸ್ ಹಿಮ್ ಸೀರಿಯಸ್ಲಿ. ಈಸ್ ಅ ಲೂಸರ್ ಇನ್ ಲೈಫ್. ಅವ್ರಿಗೆ ಏನೋ ಕೆಲಸ ಮಾಡಬೇಕು, ಸುಮ್ಮನೆ ಬಂದುಬಿಟ್ಟು ಮೀಡಿಯಾ ಪಬ್ಲಿಸಿಟಿ ತಗೊಂಡು ಪ್ರಯತ್ನ ಪಡ್ತಾರೆ, ಅದು ರಾಂಗು. ಡೆಫಿನೆಟ್ಲಿ ನಾನು ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಳ್ತಾ ಇದ್ದೀನಿ. ಅವ್ರ ಮೇಲೆ ಆ್ಯಕ್ಚುಲಿ ಕೇಸಸ್ ಇದೆ. ನಾನು ಆವಾಗ ಅವರು ನನ್ನ ಮೇಲೆ ಅಲಿಗೇಷನ್ಸ್ ಹಾಕಿದಾಗ ನಾನು ಇಂಜಂಕ್ಷನ್ ಆರ್ಡರ್ ಮತ್ತು ಸಿವಿಲ್ ಕೇಸ್ ಇದೆ, ಸಿವಿಲ್ ಸೂಟ್ ಇದೆ, ಒಂದು ಕ್ರಿಮಿನಲ್ ಕೇಸ್ ಇದೆ, 2-3 ಕೇಸಸ್ ಇದೆ ಅವ್ರ ಮೇಲೆ ನಮ್ಮಿಂದ. ಆ್ಯಂಡ್ ಸ್ವಲ್ಪ ದಿನ ಮುಂಚೆ ನನ್ನ ಅಪ್ಪಗೆ ಅವರು ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ರು, ಅಂಕಲ್ ದಯವಿಟ್ಟು ನನ್ನ ಕೇಸಸ್ ವಾಪಸ್ ತಗೊಳ್ಳಿ, ತುಂಬ ತೊಂದರೆ ಆಗ್ತಾಯಿದೆ. ನನ್ನ ಅಪ್ಪ ಹೇಳಿದ್ರು ಅವ್ರಿಗೆ, ಓಕೆ ನೋಡೋಣ. ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲ ನಿಮ್ಮ ಚಾನಲ್ ಮಾಧ್ಯಮದಿಂದ, ನಾನು ನಿಜವಾಗ್ಲೂ ಕೇಸ್ ವಾಪಸ್ ತಗೊಳ್ಳಲ್ಲ. ಯಾಕೆಂದರೆ ಇಂಥ ಮನುಷ್ಯರು ಈ ಥರ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ, ಅವ್ರಿಗೆ ಶಿಕ್ಷೆ ಸಿಗಲೇಬೇಕು. ನಮ್ಮ ಜ್ಯೂರಿಸ್ಡಿಕ್ಷನ್ ಇದೆ. ಐ ವಿಲ್ ಗೋ ಲೀಗಲಿ ಆ್ಯಂಡ್ ನಾನು ಕೇಸ್ ಫೈಲ್ ಮಾಡಿಕೊಂಡು ಐ ವಿಲ್ ಫೈಟ್ ಫಾರ್ ಇಟ್. ಓಕೆ, ಆ್ಯಕ್ಚುಲಿ ನೀವು ಹೇಳ್ದಂಗೆ ನೀವು ಇಬ್ಬರು ತುಂಬ ಕ್ಲೋಸ್ ಇದ್ರಿ, ಮೊದಲ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರಿ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರಿ. ಸೊ ನಿಮಗೂ ಕೂಡ ಎಲ್ಲ ಸಹಕಾರ ನೀಡ್ತೀವಿ ಅಂತ ಹೇಳಿದ್ರಿ. ಸೊ ನೀವು ಕೂಡ ಸಹಕಾರ ನೀಡ್ತಿದ್ರಿ. ಸೊ ಏನಕ್ಕೆ ಈ ಥರ ಬೆಳವಣಿಗೆ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ಕಿರಣ್ಣಿಂದ? ಅದು ಕಾರಣನೇ ಇಲ್ಲ, ಏನೂ ಕಾರಣ ಇಲ್ಲ. ಅವರು ನನ್ನ ಹೆಸರನ್ನ ತಗೊಂಡು ಎಷ್ಟೋ ಎಲ್ಲ ಕಡೆ ಮಿಸ್ಯೂಸ್ ಮಾಡ್ತಾಯಿದ್ರು. ಪೂಜಾ ಗಾಂಧಿ ನನಗೆ ಗೊತ್ತು, ನಮ್ಮ ಫ್ಯಾಮಿಲಿ ಫ್ರೆಂಡು, ಏನು ನಿಮ್ಮ ಫಂಕ್ಷನ್ನ ನಾನು ಹೇಳ್ತೀನಿ ಅವ್ರಿಗೆ ಬರೋದಿಗೆ. ಯುನೋ, ಹೂ ಇಸ್ ಹೀ? ಯಾರು ಅವರು? ಅವರೂ ಅಲ್ಲ, ಅವನು. ಯಾರು ಅವನು? ಯುನೋ, ಯಾರು ಅವನು? ಏನೂ ಇಲ್ಲ. ಒಂದು ಫ್ಯಾಮಿಲಿ ಫ್ರೆಂಡ್ ಆಗಿದ್ದೀರಾ, ಅದೇ ಥರ ಬಿಹೇವ್ ಮಾಡಿ. ನಮ್ಮ ತಲೆ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಅವ್ರದ್ದು ಇದು ಒಂದು ಇನ್ಸಿಡೆಂಟ್ ಇಲ್ಲ, ತುಂಬ ಒಂದು ಸೈಕಿಕ್ ಆಗಿ ಬಿಹೇವ್ ಎಲ್ಲ ಅಂತ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಮೀಡಿಯಾದಲ್ಲಿ ಬರಬೇಕು ಅಂತ ತುಂಬ ಇಷ್ಟ. ಏನೋ ಸ್ವಲ್ಪ ಜನಗೆ ಈ ಥರ ಇರುತ್ತೆ, ನಮಗೆ ಜನ ಗೊತ್ತಾಗಬೇಕು ನಾನು ಯಾರು ಏನು ಅಂತ. ಅದಕ್ಕೆ ಅವರು ಯಾವತ್ತೂ ಸೆಲೆಬ್ರಿಟೀಸ್ ಜೊತೆ ಜಗಳ ಮಾಡೋದು. ಆ್ಯಂಡ್ ಐ ಥಿಂಕ್ ಇದು ಕಂಪ್ಲೀಟ್ಲಿ ಒಂದು ಸ್ಟುಪಿಡ್ ವಿಷಯ. ಇದರಲ್ಲಿ ಏನೂ ಇಲ್ಲ. ಅವರು ಏನು ಮಾತಾಡ್ತಾರೆ ಅಂತ ಅದರಲ್ಲಿ ನಗು ಬರುತ್ತೆ. ಒಂದು 2009 ಮೆಸೇಜ್ ತೋರಿಸ್ಬಿಟ್ಟು ನೀವು ನಿನ್ನೆ ನಾವು ಜೀವ ಹೆದರಿಕೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಇಟ್ ಈಸ್ ಲೈಕ್ ಅ ಜೋಕ್, ಯುನೋ. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಟೇಕ್ ಅ ಲೀಗಲ್ ಆ್ಯಕ್ಷನ್ ಆನ್ ಹಿಮ್. ಆ್ಯಂಡ್ ಅಷ್ಟೇ ಹೇಳ್ತೀನಿ.
ಓಕೆ, ಎಲ್ಲೋ ಒಂದು ಕಡೆ ಈಗ ನಿಮ್ಮ ಫ್ಯಾಮಿಲಿ ಮೇಲೆ, ಏಕೆಂದರೆ ಆನಂದ್ ಗೌಡ ಅವ್ರ ತಾಯಿನ ಎಲ್ಲೋ ಒಂದು ಕಡೆ ದೂರಿದ್ರು, ನಿಮ್ಮ ಇವ್ರೀಗ ನಿಮ್ಮ ತಂದೆಯನ್ನು ದೂರ್ತಿರೋದು, ಒಟ್ಟರೆ ನಿಮ್ಮ ಫ್ಯಾಮಿಲಿನ ದೂರ್ತಿರೋಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಬಲಿಪಶು ಮಾಡ್ತೀರಿ ಅಂತ ಅನಿಸ್ತಾ ಇದೆ ನಿಮ್ಮನ್ನು? ಹೌದು, ಡೆಫಿನೆಟ್ಲಿ ಅನ್ನಿಸ್ತಾ ಇದೆ ನನಗೆ. ನಮ್ಮ ಅಮ್ಮ ಮೇಲೆ ಆನಂದ್ ಮಾತಾಡಿರೋದು ತುಂಬ ತಪ್ಪಿತ್ತು. ಅವರು ಮಾತಾಡಬಾರ್ದಾಗಿತ್ತು ಈ ಥರ ನಮ್ಮ ಮೇಲೆ, ಯಾಕೆಂದರೆ ಅವ್ರಿಗೆ ಗೊತ್ತು ನನ್ನ ಅಮ್ಮ ಹೇಗೆ ಇದ್ದಾರೆ ಅಂತ. ಆ್ಯಂಡ್ ತುಂಬ ಬೇಜಾರಾಯಿತು ನನಗೆ, ಯಾಕೆಂದರೆ ನನ್ನ ಅಮ್ಮ ಬಗ್ಗೆ ಯಾರು ಈ ಥರ ಮಾತಾಡಿದರೆ ನಾನು ಎಕ್ಸೆಪ್ಟ್ ಮಾಡಲ್ಲ. ಇವತ್ತು ಕಿರಣ್ ಅವರು ನನ್ನ ಬಗ್ಗೆ ಮತ್ತು ನಮ್ಮ ತಂದೆ ಬಗ್ಗೆ ಜೀವ ಹೆದರಿಕೆ ಮಾಡಿದ್ದೀವಿ ಅಂತ, ಇಟ್ ಈಸ್ ವಾಟ್ ಯುನೋ, ಇಟ್ ಈಸ್ ಲೈಕ್ ಏನು ಸರ್ಕಸ್ ಇದು ಇಲ್ಲ ಅಲ್ವಾ? ಏನು ಓಕೆ, ಮೀಡಿಯಾ ಇಸ್ ದೇರ್ ಟುಡೇ, ಬಟ್ ಮೀಡಿಯಾ ಶುಡ್ ಬಿ ಯೂಸ್ಡ್ ಫಾರ್ ಗುಡ್ ರೀಸನ್ಸ್. ಈಗ ತಾನೇ ಡೆಲ್ಲಿಯಲ್ಲಿ ಒಂದು ಗ್ಯಾಂಗ್ ರೇಪ್ ಆಗಿದೆ, ಅದನ್ನು ತಗೊಂಡು ನಾವು ಕೂತ್ಕೊಂಡು ಮಾತಾಡಬೇಕು. ಒಂದು ಹೆಣ್ಮಕ್ಳ ಮೇಲೆ ಒಂದು ಬಸ್ಸಲ್ಲಿ 4-5 ಜನ ರೇಪ್ ಮಾಡಿದ್ದಾರೆ. ಇಂಥ ಮ್ಯಾಟರ್ಸ್ದಲ್ಲಿ ನಮಗೆ ಸೊಸೈಟಿಗೆ ಗಮನ ಕೊಡಬೇಕು, ಇಂಥ ಸ್ಟುಪಿಡ್ ವಿಷಯದಲ್ಲಿ ಇಲ್ಲ. ನಾನು ಕೂಡ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಇಟ್ಸ್ ಅ ಸ್ಟುಪಿಡ್ ಥಿಂಗ್. ಇಂಥ ಮನುಷ್ಯರಿಗೆ ಯಾರು ಸೀರಿಯಸ್ ಆಗಿ ತಗೊಳ್ತಾರೆ? ಇದಿಷ್ಟು ಪೂಜಾ ಗಾಂಧಿ ಅವ್ರ ಮಾತೇನೆಂದರೆ, ನನಗೆ ಯಾವುದೇ ಥರ ಅಂತ ಈ ಥರ ಪೆಟ್ಟು ಬಿದ್ದೋಕ್ಕಿಂತಲ್ಲ, ನನಗೇನು ಈ ಥರ ಆಗೋದಿಲ್ಲ. ಸೊ ನಾನು ತುಂಬ ಸ್ಟ್ರಾಂಗ್ ಆಗಿರ್ತೀನಿ, ತುಂಬ ಸ್ಟ್ರಾಂಗ್ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲದೆ ಇದೆಲ್ಲ ನನ್ನ ಬಲಿಪಶು ಮಾಡೋಕ್ಕೋಸ್ಕರ ಮಾಡ್ತಿರೋಂಥ ಒಂದು ಅಂತ ಹೇಳ್ತಾ ಕೂಡ ಹೇಳಿಕೆ ಕೊಡ್ತಾರೆ. ಕ್ಯಾಮರಾ ಪರ್ಸನ್ ರಾಜುವೊಂದಿಗೆ ಯತೀಶ್, ಬೆಂಗಳೂರು.